ಏನು ಗತಿ ಸಾಯೋದು ನನ್ನ ಹಣ್ಣಲ್ಲಿ ಹತ್ತಂಗೆ ಆತದ. ಅಯ್ಯ ಹೇಳ ನೀ ತಲೆ ಬಿಸಿ ಮಾಡ್ಕೊಬೇಡ, ನಿಂದೇನು ತಪ್ಪಿಲ್ಲ ಅಂತ. ಯಾರೋ ಬ್ರದರಲ್ಲ ಸಣ್ಣಮ್ಮನ ಹೇಳ್ಯಾರ, ಯಾರೇನು ಹೇಳಿದ್ರು ಎಂಥದ್ದು ಮಾತಾಡಬೇಡ ಅಂದಾರೆ. ನೋಡೋಣ ಯಾರು ಚಿಗಾದರನಂತ. ಯಾರು ಇಲ್ದಿದ್ದಾಗ ಹೆಂಗಾರು ಮಾಡಂದ ಕೆಲಸದ ಮನೆಗೆ ದಾಟ್ಕೆ ಬಿಟ್ರೆ ಮತ್ತೆ ಬಿಸಿ ಇಲ್ಲ. ಹಂಗಂದು ಏನು ತಗೋಗ ನಿದ್ದು ಬಂತೇನು. ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗಿದ್ರೆ ಹುಡುಗನ ಕರ್ಕೊಂಡೆ ಹೋಗಿ ಬಿಟ್ಟಿದ್ರೆ ಯಾರು ಇಲ್ದಿದ್ದಾಗ ದಾಟ್ಕಿಬೋದಿತ್ತು. ಈಗಿದ್ರೆ ಸಿಕ್ಕಿದಾಗ ಬೇಕಂತಾನೆ ಕೇಳ್ತಾರಪ್ಪ, ಏನು ಎತ್ತ ಬೇಳೆ ಬಿತ್ತ ಅಂತ. ಎಂಥದ್ದು ಹೇಳ್ದೆ ಮಾತಾಡದೆ ಹೋದರೆ ಅದಕ್ಕೂ ಹೇಳ್ತಾರೆ. ಎಂಥರೊಂದು ಹೇಳೋಕ್ಕೋದ್ರೆ ಅದಕ್ಕೆ ಕಾಲಿ ಕೀಲು ಸೇರಿಸ್ಕೊಂಡು ಅಯ್ಯೋ ಹಿಂಗೆ ಹೇಳ್ತು ಅಂತ ಮತ್ತೊಂದು ಥರ ಹೇಳ್ತಾರೆ. ಹೆಂಗಾರು ನಂಗೆ ಇದ್ದಿದ್ದೆಯ ನೋಡೋದು ನೋಡ್ತೀನಿ ಯಾರು ಅದಾರನಂತ. ದೇವ್ರ ಸತ್ಯದಿಂದ ಯಾರು ಇಲ್ದಿದ್ರೆ ಒಂದೇ ಗಳಿಕೆ ದಾಟ್ಕಿ ಬಿಡ್ತಿದ್ದೆ. ಓ ಇವರಿಬ್ಬರಿಗೆ ಅಂತಕ್ಕೆ ಗೊತ್ತಾಗಾರಪ್ಪ. ಬಹುಶಃ ಸೊಸೆ ಏನು ಮನೇಲಿ ಗಲಾಟೆ ಮಾಡೋಕ್ಕೆ ಹಿಡಿತೇನ, ನನ್ನ ದುಡ್ಡು ಬೇಕು ಅಂತ ಅದಕ್ಕೆ ಭಾರತಕ್ಕೆ ಬಂದಾರೆ. ಸೀತಾಕರು ಕರ್ಕೊಂಡೇ ಬಂದಾರೆ. ಏನು ಗತಿ ಸಾಯೋದು. ನಾ ಹೇಳಿದೆ ಹೀಗೆ ಕೊಡಿ 10,000 ನಾ ಕೊಡ್ತೀನಿ ಅಂತ. ಬೇಡ ಅಂದರು. ಅಯ್ಯೋ ಒಂಚೂರು ಮುಂಚೆನೆ ಹೊರಟು ಹೋಗಿ ಯಾರು ಹೋಗಿದ್ನ. ಏನು ಗತಿ ಸಾಯೋದು. ಬಾಗಿಲು ಹಾಕಿದ್ರೆ ಗೊತ್ತಾಗ್ತದ ಎಂಥದ್ದು. ಸುಮ್ಮನೆ ಹೋಗಿ ಮುಳ್ಕಿತೀನಿ. ಓ ದೇವ್ರೆ ಎಂತ ಮಾಡೋದಪ್ಪ ಈಗ. ಆಗಿದ್ದಾಯ್ತು, ಸುಮ್ಮನೆ ಹೋಗಿ ಮುಳ್ಕಿತೀನಿ. ಕರೆದು ಹಾಗೆ ವಾಪಸ್ ಹೋಗ್ತಾರೆ. ಎಷ್ಟೊತ್ತು ಕರೀತಾರೆ. ಪ್ರೇಮ ಅಲ್ಲೇ ಸೀರೆ ನೇಸ್ಲು ಕಂಡಂಗಾಗಿತ್ತಲ್ಲ ಅನ್ಸೀತಾ. ಎತ್ಲಾಗತ್ತೆ ಇಲ್ಲೇ ಬಾಗಿಲು ಬುಡದಲ್ಲಿ ನಿಂತಂಗೆ ಆಗಿತ್ತಪ್ಪ. ನಿಂತಿದ್ದು ಹೌದು ಭಾರತಕ್ಕ. ಬಹುಶಃ ನಮ್ಮನ್ನು ನೋಡ್ದಳ ಎಂತ ಹೇಳೋದು ಅಂತ ಗೊತ್ತಾಗದೆ ಒಳಗೆ ಹೋತೇನ. ಪಾಪ ಅದಕ್ಕೂ ಹಿಂಸೆ ಆಗ್ಯದ್ರಿ. ಪ್ರೇಮ ಒಳಗಿದ್ದೀಯೇನೆ? ಶಾರಕ್ಕೆ ಬಾರೆ. ಎಂತ ಇದು ಮಾಡ್ತಿದ್ದೀಯ ಬಾ. ಅಲ್ಲ ಈಗ ಎಂತ ಆತೆ ಸೀತಾ? ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲೇ. ಯಾಕೆ ಹಿಂಗೆ ಮಾಡ್ತದೇನ? ಪ್ರೇಮ ನೀ ಅಲ್ಲಿ ನಿಂತು ನೋಡಿವೆ ನಾವು. ಎಂತಕ್ಕೆ ಒಳಗೆ ಹೋಗಿಯ ನೋಡೋಣ ಅಂತ. ನೀ ಏನು ಮಾಡಬಾರ್ದು ಏನು ಮಾಡಿಯ? ನೀ ಎಂತಕ್ಕೆ ತಲೆ ಕೆಡ್ಸ್ಕಿದ್ದಿ? ಬಾ ಹೊರಗೆ ಬಾ ನೀನು. ಅದೇ ಹೊತ್ತು ನೋಡ್ಯಾರ ಹಂಗಾರೆ ನಾ ಅಲ್ಲಿ ನಿಂತಿದ್ದು. ಯಾರಿಗೆ ಹೋಗೋ ತನಕ ಬಿಡಲ್ಲ ಈಗ. ಭೂತರಾಯ ನೀನೇ ಕಾಪಾಡ್ಬೇಕಪ್ಪ. ಭಾರತಕ್ಕ ನಂದು ಊರ್ಕಿ ಬೇಡಿ. ನಾನೇ ಬರ್ಬೇಕು ನಿಮ್ಮ ಮನೆಗೆ ಅಂತ ಮಾಡಿದ್ದೆ. ನಿನ್ನೆ ಹೊರಟಿದ್ದೆ, ಮತ್ತೆ ಹಂಗೆ ಎಂತದೆ ಆಗಲೇ ಮಾರ ಬರ್ತೀನಿ. ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಬರ್ತೀನಿ. ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಭಾರತಕ್ಕ. ನಂದೇನೂ ತಪ್ಪಿಲ್ಲ. ನಾ 1 ರೂಪಾಯಿ ಇಟ್ಕೊಳಲ್ಲ, ಕೊಡ್ತೀನಿ. ನಿಮ್ಮ ಸೊಸೆ ದುಡ್ಡು 1 ರೂಪಾಯಿ ನಂಗೆ ಬೇಡ. ನಾ ಯಾರ ಮನೆದಾರು ಕೂಲಿ ಮಾಡ್ತೀನಿ, ದುಡ್ಡಿ ಮನೆಗೆ ತಂದು ಕೊಡ್ತೀನಿ. ಅದಕ್ಕಾಗಿ ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ ನೋಡೋಣ ಹೇಳಿ. ಮೊದಲೇ ಆಚೀಚೆ ಮನೇಲಿ ಒಂಥರ ಹೇಳ್ತಾರೆ ಭಾರತಕ್ಕ. ನಾನೇ ಬಂದು ಕೊಡ್ತಿದ್ನಲ್ಲ. ಇದು ಎಂತ ಕೆಲಸ ಮಾಡ್ತಿದ್ದೀಯ ಪ್ರೇಮ್? ನೀನು ಹೇಳಲಿಂದ ಹೇಳ್ತೀನಿ. ಏನು ಮಾತಂತ ಆಡ್ತೀಯ? ಅಷ್ಟು ವರ್ಷದಿಂದ ಅಲ್ಲೇ ಇದ್ದೆ ನಾನು. ಏನು ಅನ್ನೋದನ್ನು ನಿಂಗೆ ಗೊತ್ತಾಗದೆ ಹೋಗ್ತಾನೆ. ಯಾರು ನಿನ್ನ ಹತ್ರ ದುಡ್ಡು ಕೇಳೋಕ್ಕೆ ಯಾರು ಬಂದಾರೀಗ? ನಾನು ಮನಸ್ಸೇ ಅಲ್ಲ. ನಂಗೇನು ಮಕ್ಕಳು ಮರಿ ಇಲ್ಲ ಅಂತ ತಿಳ್ಕೊಂಡಿಯೇ? ಎಂತ ಅಂತ ತಿಳ್ಕೊಂಡಿಯೇ? ಹೇಳು ನೀನು. ದುಡ್ಡು ಕೊಡ್ತದಂತೆ. ದುಡ್ಡು ಕೇಳೋಕ್ಕೆ ಬಂದೀನಿ ನಿನ್ನ ಮನೆ ಬಾಗಿಲಿಗೆ ಅಂತ ಮಾಡ್ದ? ಹೇಳು ಅಂತೀನಿ. ಇಲ್ಲ ಭಾರತಕ್ಕ, ದೇವ್ರ ಸತ್ತಾಗಲಿ ಹೇಳ್ತೀನಿ. ನಾನು ಇನ್ನೇ ಅಯ್ಯರ ಮನೆಗೆ ಹೋದಲ್ಲೇ ಕೇಳೀನಿ. 10,000 ರೂಪಾಯಿ ಕೊಡಿ, ನಾನು ತಗೊಂಡು ಪಾಪಡಲ್ಲಿ ಹಿಂಟಿ ಕೊಟ್ಟು ಬರ್ತೀನಿ. ಪಾಪ ಅದ್ರದ್ದು ದುಡ್ಡು ಅಲ್ಲನ ಅಂಥೇಳಿ ಸಣ್ಣಮ್ಮನೂ ಬೈದರು, ಇನ್ನೂ ಬೈದರು. ಎಷ್ಟು ಜನಕ್ಕಂತ ಕೊಡ್ತೀಯ ನೀನು? ಸ್ವಲ್ಪ ಸುಮ್ಮನಿರು. ಏನಾಗ್ತದೆ ನೋಡೋಣ, ತೀರ್ಮಾನ ಮಾಡೋಣ. ಅಲ್ಲಿ ಪೊಲೀಸ್ನವ್ರು ಸ್ವಲ್ಪ ದುಡ್ಡು ವಸೂಲು ಮಾಡಿಕೊಡ್ಬೋದು. ಅದರಲ್ಲಿ ಬೇಕಾದ್ರೆ ಎಲ್ಲರಿಗೂ ಕೊಟ್ಟರು ಸಯ್ಯೋ. ಒಬ್ರಿಗೆ ಕೊಟ್ಟರು ಮತ್ತೆ ಇದ್ದವರೆಲ್ಲ ಕೇಳ್ತಾ ಬರ್ತಾರೆ. ಎಲ್ಲರಿಗೂ ಕೊಡೋಕ್ಕೆ ಎಲ್ಲಿಗೆ ಹೋಗ್ತೀಯ? ನಾ ಬೇಕಾದ್ರೆ ಹೇಳ್ತೀನಿ ಭಾರತಕ್ಕಾಗೆ ಅಂತ ಹೇಳಿದರು. ಅಯ್ಯ ಅಂತ
ನೀನು ಒಯ್ಯಿ ಅಂತ ನಂಗೆ ಹೇಳೋದಂತೆ. ಆ ನಾ ಏನಷ್ಟು ಮನಸ್ಸೇ ಅಲ್ಲ ಅಂತ ಲೆಕ್ಕ ಹಾಕ್ಯಾರಂತ ಅವ್ರು ಬಂದು ಹೇಳಿ ನನಗೆ ನೀನು ದುಡ್ಡು ಕೊಡ್ಬೇಕಾ ಬಿಡ್ಬೇಕಾ ಅಂತ ನಾ ತೀರ್ಮಾನ ಮಾಡ್ಬೇಕಾನೆ. ನನ್ನ ತಲೆಯಲ್ಲಿ ಮಿದ್ಲಿಲ್ಲ, ನಂಗೆ ಗೊತ್ತಾಗಲ್ಲ, ನಾನೇನು ಕಷ್ಟ ಸುಖ ಕಂಡಳಲ್ಲ. ಮಾತಾಡ್ತೀಯ ಮಾತ್ರ. ಅಲ್ಲಿ ಹೋಗಿ ಕೇಳೋಕ್ಕೇನು ನಾನೇನು ಸತಾಗಿನಿ ಅಂತ ಮಾಡ್ದಾನೆ? ಏನಂತ ಲೆಕ್ಕ ಹಾಕಿ ನೋಡೋಣ ಪ್ರೇಮ. ಹೇಳಿನ ಇಲ್ಲ ಇಲ್ಲ ಭಾರತಕ್ಕ, ನಂಗೆ ಗೊತ್ತು ನೀವು ಹೆಂಗೆ ಅಂತ ನಂಗೆ ಗೊತ್ತಿತ್ತು. ಆದರೂ ಸಾರ ಸ್ವಲ್ಪ ಅದಕ್ಕೆ ಮೊದಲೇ ನನ್ನ ಕಂಡ್ರೆ ಆಗಲ್ಲಲ್ಲ. ಈಗ ಅದು ಒತ್ತಡ ಹೇರಿದ್ರೆ ನೀವಾರಿ ಅಂತ ಮಾಡ್ತೀರಿ, ಹಂಗಂತ ಜ್ಞಾನ ಮಾಡಿದೆ ನಾನು ಅಷ್ಟೇ. ಕೂತ್ಕೊಳ್ಳಿ ಭಾರತಕ್ಕ, ಈಚೆ ಕೂತ್ಕೊಳ್ಳಿ. ಸೀಟಕ್ಕ ಬಲ್ಲಿ ಈಚೆ ಕೂತ್ಕೊಳ್ಳಿ. ಏನ ಬಾಡಿಗೆ ಬಲ್ಲಿ ಮನೆಗೆ ಅಂದ್ರೆ ಗೊತ್ತಿಲ್ಲ, ಇಂತಹ ಒಂದು ಇದ್ರಲ್ಲಿ ಬರೋಂಗಾಗೈತೆ ನೋಡಿ. ಕೂತ್ಕೊಳ್ಳಿ ಬಲ್ಲಿ ಈಚೆ ಕೂತ್ಕೊಳ್ಳಿ. ಸೀತಾ ಬಾ ಈಚಿ ಬಾ, ಕೂತ್ಕೊಳ್ಳೋಣ ಬಾ. ಅಲ್ಲ ಪ್ರೇಮ, ಇದು ಹೆಂಗೆಲ್ಲ ಆತೆ ಮರತೆ, ನೀ ಒಂಥರ ಭಾಳ ಸೂಕ್ಷ್ಮಪ್ಪ, ಗೊತ್ತಾತಿತ್ತು ನಿಂಗೆ. ನಿಂಗೆ ಒಂದಾಜಿಗೆ ಬರ್ಲನೆ ಮನೆ ಬಾಗ್ಲಿಗೆ ಪೊಲೀಸ್ನವ್ರು ಬರೋ ತನಕ ಎಂತಕ್ಕೆ ಬಿಟ್ಕೊ ಕೂತಿದ್ದೆ ನೋಡೋಣ ಹೇಳ. ಅವ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನೀ ಕೇಳಲೇ ಇಲ್ಲ. ಒಂದು ಮನೆ ಒಳಗಿದ್ದು ನಿನಗೆ ಅದು ಗೊತ್ತಾಗದೇ ಇದ್ದಿದ್ದು ಹೆಂಗೆ ಪ್ರೇಮ? ಅವಾಗೆಲ್ಲ ಒಂದು ಸ್ವಲ್ಪ ಇದು ಮಾಡ್ಬೇಕಾದ್ರೆ ಬಂದು ಹೇಳ್ತಿದ್ದೆ ಕೇಳ್ತಿದ್ದೆ ಎಲ್ಲ ಮಾಡ್ತಿದ್ದೆ ನಮ್ಮ ಮನೇಲಿ. ಅಂತ ಒಂದು ಯಾವನ ಬಂದು ಮನೇಲಿ ಹಿಂಗೆ ಕುಡಿಯೋಕೆ ಕಲಿಸೋತಿದ್ದ, ಅವನ್ನೇ ಕಂಡಿಡ್ದು ಆ ಮನೆಯಿಂದ ಎಬ್ಬಿದ್ದೆ. ಇದು ಯಾಕೆ ಗೊತ್ತಾಗಲ್ಲ ನಿಂಗೆ ಪ್ರೇಮ? ಏನು ಸ್ವಲ್ಪ ದಿವಸ ಆಗಿದ್ದಾನೆ? ಸುಮಾರು ನಮ್ಮೂರಲ್ಲೇ ಹಿಂಗೆ ಗೊಲ್ಲು ಹಬ್ಬ ಒಂದೂವರೆ ತಿಂಗಳ ಮೇಲೆ ಆಯ್ತು. ಇದು ನಿಂಗೆ ಅದು ಯಾಕೆ ಒಂದು ದಡ್ತನ ಬಂತು ಅಂತಲೇ ಗೊತ್ತಾಗಲ್ಲ. ಕೆಟ್ಟ ಮಾತು ಕೇಳೋಗಳಿಗೆ ಇನ್ನೆಂಥದ. ಹೌದು ಭಾರತಕ್ಕ, ನೀವು ಹೇಳೋ ಸುಳ್ಳೇನಲ್ಲ, ಗೊತ್ತಾಗಬೇಕಿತ್ತು ನನಗೆ. ಗೊತ್ತಾಗಕ್ಕೆ ಒಂದು ಕೆಲಸ ಆಯ್ತು. ಬೆಳಗ್ಗೆ ಮುಂಚೆ ಬೇಗ ಎದ್ದೋಗದ, ಕಣ್ಣಿಕೊಪ್ಪ ಅದಕ್ಕೂ ಮನೆಗೆ ಬರೋದು. ನಾ ಹೋದ್ಮೇಲೆ ಹುಡುಗನ ಇಸ್ಕಲಿಗೆ ಕಳಿಸ್ಕೊಂಡು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳೋರು ಹೌದು ಅಂತಲೇ ಮಾಡಿದೆ. ನಾ ಬರ್ಬೇಕಾರೆ ಮುಂಚೆ ಒಂದೊಂದು ದಿವ್ಸ ಬಂದಿರ್ತಿದ್ರ, ಒಂದೊಂದು ದಿವ್ಸ ಬಂದಿರ್ತಿರಲ್ಲ. ಈಗ ಒಂದು 2-3 ದಿನ ಮಾತ್ರ ಅಲ್ಲೆಲ್ಲ ದೂರ ಬೇರೆ ಊರಲ್ಲೂ ಸಿದೆ ಹೊಡಿಯೋಕ್ಕಾದೆ ಅಂತೇಳಿ ಹೋಗಿದ್ರು. ನಾನು ಹೌದು ಅಂತಲೇ ಮಾಡಿದೆ ಭಾರತಕ್ಕ. ನನಗೇನು ಗೊತ್ತು ನೋಡೋಣ ಹೇಳಿ. ಸಿದೆ ಹೊಡಿಯೋಕ್ಕೆ ಹೋದರೆ ಒಂದು ಡ್ರಮ್ಮಿಗೆ ರೇಟ್ ಈ ಥರ ಆಗಿದೆ, ದುಡ್ಡು ಹೆಂಗಿದೆ ಏನು, ಹಂಗಾರೆ ದುಡ್ಡು ಏನು ಮಾಡ್ತೀರಿ ಸಿದೆ ಹೊಡಿಯೋಕೆ ಅಂತ ಕೇಳೋಕ್ಕೂ ಕೊಡೋರು. ನಾನು ಹಂಗಾರೆ ಜ್ಞಾನ ಬುದ್ಧಿನೇ ಬಂದದೆ. ಅಯ್ಯೋ ಎಷ್ಟೆಲ್ಲ ಜ್ಞಾನ ಮಾಡಿದೆ ಗೊತ್ತಾ. ಮನೆ ಇದು ಒಳ್ಳೆ ಜಾಗದಲ್ಲಿ ಕೊಟ್ಟಿವೇನೋ, ಮನೆಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತದೆ ಅಂಥೇಳಿ ದುಡ್ಡೇ ಕೊಡ್ಲ ಅನ್ನೋದೇನಿಲ್ಲ. ಕೊಟ್ಟಿದ್ದೆಲ್ಲ ತಗೊಂಡೋಗಿ ಇಟ್ಟಿನ್ರಿ. ಹೀಗೆ ಸಿದ್ಧಿ ಹೊಡೆದಾಗ ದಿನಕ್ಕೆ ಎಷ್ಟಾಗಿದೆ ಅಷ್ಟು ಒಂದು 10-12 ಸಾವಿರನೇ ಕೊಟ್ಟಾರೆ ಅಂತ ಮಾಡಿ ತಗೊಂಡಾಗ ಮತ್ತೆ ಮನೇಲಿ ಇಟ್ಕೊಂಡ್ರೆ ಮತ್ತೆ ವಾಪಸ್ ಕೇಳ್ತಾರೆ, ಹಾಗೆ ಖಾಲಿ ಮಾಡ್ತಾರೆ ಅಂತ ಬ್ಯಾಂಕಲ್ಲಿ ತಗೊಂಡೋಗಿ ಇಟ್ಟು ಬಂದೀನಿ. ನಂಗೆ ಹಿಂಗೆ ಅಂತ ಮಹಾದೃಷ್ಟಿಗೆ ಗೊತ್ತಿಲ್ಲ ಭಾರತಕ್ಕ. ಆದರೆ ನನ್ನೊಂದು ಈಗೆಲ್ಲರೂ ಸ್ವಲ್ಪ ಗುಮಾನಿತ್ತೇನೋ. ಮೊನ್ನೆ ಒಂದಿನ ಎಂತ ಮಾಡೋದು, ಬೇಗ ಹೋಗೋ ಮನೆಗೆ, ದಿನಾನು ಬೆಳಿಗ್ಗೆ ಬೇಗ ಬರ್ತೀಯ, ಸಾಯಂಕಾಲ ತಡಾಗಿ ಹೋಗ್ತೀಯ, ನಿಂಗೆ ಏನು ಮನೆ ಬದಿ ಕೆಲಸ ಬಗ್ಸಿ ಇರಲ್ಲನೋ, ಹೋಗು ಅಂತ ಬೇಗ ಕಳಿಸಿದ್ರು. ಒಯ್ದೇ ಕಳಿಸಿದ್ದ. ಮನೆಗೆ ಬಂದು ನೋಡ್ತೀನಿ, ಅವ ಹಡಪೆ ಸತ್ತವ ಬಂದು ಕೂತಿದ್ದ ಇಲ್ಲಿ. ನನಗೆ ಗೊತ್ತಾಗದೆ ಹೊತ್ತು ಭಾರತಕ್ಕ, ಔಷಧಿ ಹೊಡಿಯೋಕ್ಕೆ ನಮ್ದೀಗ 3 ಹಪ್ತಿ ಆಗಿದೆ, 4ನೇ ಹಪ್ತಿ ಹೊಡಿದೇ ಇದ್ರೆ ಆಗಲ್ಲ, ಮಳೆ ಹೆಚ್ಚಾಗ್ಯದಲ್ಲ, ಹಂಗೆ ಕರ್ಕೊಂಡೋಗಿ ಬಂದೀನಿ ಅಂತೇಳಿ ಅದು ಇದು ಅಂತ ಕತೆ ಹೇಳೋಕ್ಕೆ ಶುರು ಮಾಡ್ದೆ. ನೋಡೋಕೆ ಒಂಥರ ಸಾವುಕಾರನ ಕಂಡಂಗೆ ಆತೈತೆ. ನಾ ಹೌದೇನ ಅಂತ ಮಾಡಿದೆ. ನನಗೇನು ಗೊತ್ತು ಭಾರತಕ್ಕ, ಹಲಸಿನಕಾಯಿ ಅದೇನು ಚುಳ್ಕಿ ಹಾಕಿ ನೋಡೋಕ್ಕೆ. ಅಲ್ಲಿಗೆ ಹೋಗೋಕ್ಕಂತಾನೆ 2-3 ದಿವಸ ಬರೋಲ್ಲ. ನಾನು ಅಲ್ಲಿ ಔಷಧಿ ಹೊಡೆದು ಪೂರೈಸೇ ಬರ್ತೀನಿ ಅಂತ ಹೇಳಿ ಬಟ್ಟೆ ಬರೀ ಎಲ್ಲ ಮಾಡ್ಕೊಂಡಿದ್ರು. ಇನ್ನು ಏನೇನು ಅನಾಹುತ ಹೋತೈತೆ ಏನೋ ದೇವರೇ ಅಲ್ಲಿಗೆ ತಡೆ ಹಿಡಿದ್ನೇನು. ಪೊಲೀಸ್ನವ್ರು ಬಂದರು. ನೀವು ಹೇಳಿದ್ರೆ ನಂಬಲ್ಲ ಭಾರತಕ್ಕ. ಪೊಲೀಸ್ನವ್ರು ಬಂದರೆ ನನ್ನ ಮುನ್ಸಲ್ಲಿ ಅವ್ರದ್ದು ಎಲ್ಲ ತ್ವಾಟದೆ ಔಷಧಿ ಹೊಡಿಯೋಕ್ಕೆ ಹೇಳೋಕ್ಕೆ ಬಂದರೆ ಅಂತ. ಇಲ್ಲ ಅವರೆಲ್ಲ 2-3 ದಿನ ಹೊರಗಡೆ ಹೋಗ್ತಾರೆ, ನಿಮ್ಗೆ ಆಮೇಲೆ ಬೇಕಾದ್ರೆ ಬಂದು ಹಡ್ಕೊಡ್ತಾರೆ ಅಂತೇಳಿ ಇದನ್ನೇ ಮಾತಾಡ್ತಿದ್ದೇನೆ ಪುನಃ. ಅದನ್ನ ಸುಮ್ಮನೆ ಹೇಳೋದಲ್ಲ, ಘನ ಜನನಯ್ಯ ಬಾಕಿದ್ದರಾಗಿದ್ರಲ್ಲೇ ನಂಗೆ ತಪ್ಪರಕ್ಕಿ ಕೊಡ್ತಿದ್ರೆ ಇಲ್ಲ. ಒಳಗೆ ಬಂದ ಹಿಂಗೆ ಪೊಲೀಸ್ನವ್ರು ಕರೀತಾರೆ ಅಂತೀನಿ, ಏನು ಹಿತ್ಲ ಕಡೆ ಬಾಗ್ಲಲ್ಲಿ ಓಡೋದಕ್ಕೆ ನಿಡ್ತಾರೆ. ನಂಗೆ ಗೊತ್ತಾಯ್ತು ಅವಾಗ.
ಅವಾಗ ಗೊತ್ತಾಗ್ತಿದ್ದು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ಏನು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ, ಪೊಲೀಸ್ನನ್ನು ಕಂಡ್ರೆ ನಾನು ಹಿಂಗೆ ಸೇದ್ರಲ್ಲ, ನೀವು ಎಂತಕ್ಕೆ ಹೆದರ್ತೀರಿ ಅಂಥೇಳಿ ಅಲ್ಲಿ ಗಟ್ಟಿ ಹಿಡ್ಕೊಂಡೆ. ಹೋಗ್ಬಿಡ್ಲ, ಎಲ್ಲಿಗೆ ಹೋಗೋದು ನೀವು ಬಲ್ಲಿ ಅಂತೇಳಿ ಕೆಳಗೆ ಬಾಯಿಚಿ ಬರ್ತೀನಿ. ಬಂದಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ಭಾರತಕ್ಕೆ. ಆವಾಗ ಗೊತ್ತು ನನಗೆ ಹೆಂಗೆ ಆಗ್ಬೇಕು ನೋಡೋಣ, ನೀವೇ ಹೇಳಿ. ಮೊದಲೇ ಒಂದು ಸಾಸನೆ ಕಾಳಷ್ಟು ಸೂಕ್ಷ್ಮ ನಂಗೆ ಸಿಕ್ಕಿದ್ರು ಏನೋ ನಿಮ್ಮಂಗಿದ್ದರೆ ಕೈ ಕಾಲು ಹಿಡ್ದು ತಪ್ಪಾಗಿದೆ ಅಂಥೇಳಿ ಎಲ್ಲೆತ್ತೀರಿ ಏನು ಎತ್ತ ಅಂಥೇಳಿ ತಂದೆ ಎಲ್ಲ ಮಾಡ್ತಿದ್ದೆ. ಭಾರತಕ್ಕ ಮನೆ ಬಾಗಿಲಿಗೆ ಬಂದೆ ಹಾಕೊಂಡು ಹೋಗ್ಬಿಟ್ರು. ನೋಡಿ ಆಚೀಚೆ ಮನೇಲಿ ಮಾತಾಡ್ತಾರೆ, ನಂಗೆ ಯಾರಿಗೆ ಹೊರಡೋಕ್ಕೆ ಬೇಡ್ರಿ, ಬೂಮ್ ಬಾಯ್ ಬಿಟ್ಟು ರೆಡಿ ಹೋಗೋಣ ನಂಗೆ ಆಗ್ಯದೆ. ನನಗೆ ಏನು ಮಾತಂತ ಕೇಳ್ಕೊಂಡಿರೋದು. ನಂಗೆ ನಿಮ್ಮ ಮನೇಲಿ ಹಿಂಗಾಗಿದ್ದು ಗೊತ್ತಿತ್ತಾ? ಎಲ್ಲ ಹಿಂಗೆ ಮಾತಾಡೋರು. ಮತ್ತು ಇದಕ್ಕೆ ಕೊರಿಯನು ಹೇಳಿದ್ದ, ಪಾರ್ವತಮ್ಮರ ಮನೇಲಿ ಹಿಂಗಾಗಿದಂತೆ ಅಂತ. ನಂಗೆ ಗೊತ್ತಾಯ್ತು ನಿಮ್ಮ ಮನೇಲಿ ನನಗೆ ಎಲ್ಲಕ್ಕಿಂತ ನಿಮ್ಮ ಸೊಸೆದೆ ಒಂಥರ ಹೆದರಿಕೆ ಆದಂಗೆ ಆದರೆ ಏನಿಲ್ಲದೆ ಅದಷ್ಟು ಮಾತಾಡ್ತಿತ್ತಲ್ಲ, ಅದನ್ನು ಕೊಡೋಣ ಅಂದರೆ ಇನ್ನು ನಾನು ಪ್ಯಾಟಿಗೆ ಹೋಗೋಣ ಅಂದರೆ ಯಾವ ಮಕ್ಕ ತಗೊಂಡು ಪ್ಯಾಟಿಗೆ ಹೋಗೋದು ನೋಡೋಣ ಹೇಳಿ. ಬ್ಯಾಂಕಿಗೆ ಹೋಗ್ತಿರೋದಲ್ಲ, ಇನ್ನು ಅಯ್ಯರ ಹತ್ರನೇ ಕೇಂಡ ತಗೊಬಂದು ಕೊಡೋದು ಅಂತೇಳಿ ಕೇಂಡ ಅಯ್ಯನ ಹತ್ರ ಅಯ್ಯ ಬೇಡ ಅಂದರು. ಬೇಡ, ಒಬ್ರೊಬ್ರಿಗೆ ಕೊಟ್ಟರೆ ಸಮ ಆಗಲ್ಲ, ಅದು ಕಡೆಗೆ ಅವ್ನು ಬಂದಮೇಲೆ ನೋಡೋಣ ಯಾರ್ಯಾರ್ದು ಎಷ್ಟೆಷ್ಟು ಕೊಡೋಕ್ಕಾಗ್ತದೋ ಅಷ್ಟು ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಹಾಕ್ಕೊಂಡೆ. ಪ್ರೇಮ್ ದುಡ್ಡಿನ ಮಕ್ಕ ನೋಡ್ಕೊಂಡು ಹಿಂಗೆ ಮಾಡ್ತಾ ಅಂತ ಮಾತ್ರ ಅಂದ್ಕೊಬೇಡಿ ಭಾರತಕ್ಕ. ದೇವ್ರ ಸತ್ಯಾಗೂ ಹೇಳ್ತೀನಿ, ನಾ ಕೊಡಬೇಕು ಅಂತಲೇ ಮಾಡಿದ್ದೆ. ಇಲ್ಲಿ ನೋಡಿ ಅಜ್ಜಿ 3ನೇ ಮನೇಲಿ ಹಿಮಾಲ ಗೊತ್ತಲ್ರಿ, ಅದಕ್ಕೆ ಮನೇಲಿ ಅವತ್ತೇ ಹೇಳಿತ್ತು 30,000 ರೂಪಾಯಿ. 30,000 ರೂಪಾಯಿ ಅಂದರೆ ಅದೊಂದು ದೊಡ್ಡ ಕಥೆ. ಅದೇ ಹೇಳಕ್ಕೆ ಹೋದರೆ ನಾನೇ ಒಂಥರ ದಡ್ತನ ಮಾಡಿದೆ ಅಂತ ನನಗೆ ಹೀಗೆಲ್ಲ ಜ್ಞಾನ ಮಾಡಿದ್ರೆ ಒಂದೊಂದೇ ಗೊತ್ತಾಗ್ತಾ ಇದೆ. ಹೋಗಲಿ ಬಿಡೆ ಪ್ರೇಮ, ಅವ ಮಾಡಿದ್ದಿದ್ದು ನಿನ್ನ ಮೇಲೆ ಎಂತಕ್ಕೆ ಹಾಕಿತೀಯ, ನೀ ಎಂತ ಮಾಡೋಕ್ಕಾತೈತೆ? ಹೋಗಲಿ ಬಿಡು, ಆಗಿದ್ದಾಗ ಹೋಗಿದೆ. ಏನೋ ಒಂದು ಕೆಟ್ಟಗಳಿಗೆ ಅಂದ್ಕೊಳ್ಳೋದು. ಇನ್ಮೇಲಾರು ಸಮಾಗಿರು ಅಂತ ಹೇಳ್ಬೇಕು ಅವನಿಗೆ. ಹಂಗಲ್ಲ ಸೀತಕ್ಕ, ಹಂಗಲ್ಲ. ಹಿಂಗಿದ್ದು ಒಂದು ಜನ ಅಂತ ಗೊತ್ತಿದ್ದ ಮೇಲೆ ಅವ್ರ ಹತ್ರ ಯಾವುದನ್ನು ಬಾಯಿ ಬಿಡಬಾರ್ದಿತ್ತು. ವಿಮಲ ಸಂಘದಲ್ಲಿ 30,000 ತಗೊಂಡಿದ್ದು ಇದೆಲ್ಲ ಕತೆ ಗೊತ್ತಿದ್ರೆ ಆವತ್ತೇ ಸಂಘದ ಮೀಟಿಂಗಿಗೆ ಬಂದಾಗ ನಿಮ್ಮ ಸಾರನ್ನು ಹೇಳಿದೆ, ಎಲ್ಲರೂ ಹಿಂಗೆ ಸಾಲ ತಗೊಳ್ಳಲೇಬೇಕು ಅಂಥೇಳಿ ಸಂಘದಲ್ಲೆಲ್ಲ ಮಾತಾಡ್ತಿದ್ದೆ. ನಿಮ್ಮ ಸಾಲ ತಗೊಂಡು ಸುಮಾರು ದಿವಸ ಆಯ್ತು. ಈಗ ಸುಮ್ಮನೆ ಪಾಪ ಸಂಪಾದನೆ ಮಾಡ್ತಾರೆ, ಅದಕ್ಕೆ ಸಾಲ ಬೇಡ, ಅದು ತಗೊಳಲ್ಲ ಹೇಳೋಕ್ಕೂ ಇಲ್ಲ. ನಂಗೆ ಹಿಂಗೆ ಅದೇ ನಂದೇ ಸ್ವಲ್ಪ ದುಡ್ಡು ಅದೇ ನಾನು ಮನೇಲಿ ಇಟ್ಟಿನಿ, ತಗೊಂಡೋಗಿ ಬ್ಯಾಂಕಲ್ಲಿ ಇಡಬೇಕು ಅಂತೇಳಿ ಹಿಂಗೆ ಎಲ್ಲ ಮಾವ್ರವರೇ ಮಾತಾಡ್ತಿದ್ದಿದ್ನ ಆಲೈಸ್ಕೊಂಡಿದ್ರಿ. ಸುಮ್ಮನೆ ಇರ್ಬೇಕಾ ಬೇಡ? ಮನೆಗೆ ಬಂದಳು ಹಿಂಗೆ ಉಣ್ಣಕ್ಕೋತಾಗ ಹಿಮಾಲ ನೋಡಿ 30,000 ರೂಪಾಯಿ ತಗೊಂಡೆ ಅಂತ ಬಂಗಾರ ತಗೋತದಂತೆ ಅಂದಳು. ಮತ್ತು ಇದನ್ನು ಹೇಳಿನಿ, ಶಾರದಾ ಆವಾಗಾರ ದುಡ್ಡಿಲ್ಲ ಅಂತ ಇದು ಮಾಡ್ತಿತ್ತು, ಈಗ ದುಡ್ದಿದ್ದು ಪೂರ್ತಿ ಅದಕ್ಕೆ ಸಿಗ್ತದೆ, ಹಂಗಾಗಿ ದುಡ್ಡು ಇರ್ತದೆ ಅದ್ರ ಹತ್ರ. ಸಾಲನೇ ಬೇಡ, ನಮ್ಮ ಮನೆ ನನ್ನದೇ ದುಡ್ಡು 10,000 ರೂಪಾಯಿ ಅದೇ ಅದನ್ನು ತಗೊಂಡಾಗ ಬ್ಯಾಂಕಲ್ಲಿ ಇಡಬೇಕು ಅಂತ ಮಾಡ್ಕೊಂಡಿನಿ ಅಂತ ಹೇಳ್ತು ಅಂತ ನಾನೇ ಹೇಳಿದ್ರಿ. ಎಲ್ಲರ ಸುದ್ದಿನೂ ಈಗ ನಮ್ಮ ಸಂಘದಲ್ಲಿ ಇದ್ದರದ್ದು ಎಲ್ಲರ ಸುದ್ದಿನೂ ದುಡ್ಡಿನ ಸುದ್ದಿ ಹೇಳ್ದಳೆ ನಾನು. ಇದು ಹೆಂಗೆ ಈ ಥರ ಎಲ್ಲ ಒಂದಾಜು ಮಾಡ್ತದೆ ಅಂತ ನಂಗೆ ಗೊತ್ತಾಗದೆ ಹೋಗ್ಬಿಡ್ತಲ್ರಿ. ನಿಮ್ಮ ಹತ್ರ ಆಗಿದ್ದು ಕೇಳಿದ್ದು ನಾನು ಬೇರೆಯವ್ರ ಹತ್ರ ಹೇಳಲ್ಲ. ಹೇಳಿದ್ರೆ ಗ್ಯಾರಂಟಿ ಹೇಳ್ತಾರೆ ಇದೇ ಹೇಳ್ಕೊಟ್ಟಿದ್ದು ಗಂಡಗೆ ಅಂತ. ಇಲ್ಲೇ ಬೇಕಾದ್ರೂ ನಾನು ಪ್ರಮಾಣ ಮಾಡ್ತೀನಿ ಬಂದು ನಂಗೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಲ್ಲ. ಪಾರತಕ್ಕ ಹೇಳಿದ್ದು ಹೌದು, ಹಿಂಗೆ ಇಂತಿಂತವ್ರ ಮನೇಲಿ ಹಿಂಗದೆ ಅಂದರೆ ಹಿಂಗೆ ಮಾತಾಡ್ತಾ ಹೆಂಗೆ ಆಗಿದ್ರಲ್ಲ ಮೊದಲಿನಂಗೆಲ್ಲ ಇರಲ್ಲ. ಈಗ ಒಂಥರ ಅವರು ಏನಾರು ಬಂದೆಲ್ಲ ಹೇಳ್ತಾರಲ್ಲ, ಮಾತಾಡೋಷ್ಟೊತ್ತಿಗೆ ಹೇಳಿದ್ರಿ ನಾನೇ ತಪ್ಪು ಮಾಡಿದ್ನನು ಅಂತ ನಿನ್ನೆ ಕತ್ಲೇರಿ ನನಗೆ ಹಾಕ್ಕೊಂಡು ನಿದ್ದೆ ಹತ್ಲ. ಏನೊಂದು ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು, ಬಾಯಿ ಮುಚ್ಕೊಂಡಿರ್ಬೇಕಿತ್ತ ಬೇಡ ಅಂತ. ಮತ್ತು ನೀವು ಎಲ್ಲೂ ಹೇಳಬೇಡಿ, ನೀವು ಹೇಳಲ್ಲ ಬಿಡಿ. ಹಿಂಗಿದೊಂದು ಸೊಳ್ಳೆ ಹೆರ್ಗೆ ಬಂದರೆ ಸಾಕು ಪಾರತಕ್ಕ, ನಾನೇ ಮಾಡಿದ್ದ ಅಂತರ್ಜನ. ಓ ಸಮ ಪಾರತಕ್ಕ, ನಾವು ಮಾತಾಡಿದ್ವಲ್ಲ ಅವನಿಗೆ ಗೊತ್ತಾಗಿದ್ದು ಹೆಂಗೆ ಇಂತಿಂಥರ ಮನೇಲಿ ದುಡ್ಡದೆ. ಥೋ ಎಲ್ಲಿಂದ ಎಲ್ಲಿಗಿದಾತದೆ ನೋಡಿ. ಹೋಗಲಿ ಬಿಡು ಪ್ರೇಮ, ಇಲ್ಲಿ ಹಿಂಗೆ ಹೇಳಿದ್ದು ಹೇಳಿದೆ ನಿನ್ನ ತಲೆಯಿಂದನೇ ತೆಗ್ದಾಕು. ನಾನು ಹತ್ರ ಹೇಳಿನಿ ಅಂತಾನೆ ನೀ ತಲೆಯಿಂದ ತೆಗ್ದಾಕು ಹೇಳ್ತೀನಿ. ಒಬ್ಬರ ಕೈಲಿ ಬಾಯಿ ಬಿಡಬೇಡ.
ಬಾಯಿ ಬಿಟ್ಟೆ ಅಂದ್ರೆ ಮಾತ್ರ ನೀ ಹೇಳೋ ಸುಳ್ಳೇನಲ್ಲ, ನೀನೇ ಹೇಳಿದ್ದು ಅಂತಲೇ ಆಗ್ತದೆ. ನಮ್ಗೆ ಗೊತ್ತಾಗ್ತದೆ ನೀನೇನು ಹೋಗ್ತಾಗ ಬರಲಿ ಅಂತ ನೀನೇನು ಹೇಳ್ದಳಲ್ಲ. ಮಾತ್ರ ಬೇರೆ ಎಲ್ಲೂ ಹೇಳಬೇಡ, ಎಲ್ಲೂ ಬಾಯಿ ಬಿಡಬೇಡ ನೋಡು. ಇಲ್ಲ ಇಲ್ಲ ಸೀತಕ್ಕ, ಎಲ್ಲೂ ಬಾಯೇ ಬಿಡಲ್ಲ ಇದನ್ನು. ನಂದು ಇದ್ದಿದ್ದೆ ಬಿಡಿ, ಆದ್ರೆ ನನಗೆ ಮುಂಚೆಗೆ ಇವತ್ತು ಚೂರು ಸಮಾಧಾನ ಆದಂಗೆ ಆಗ್ತಾ ಇದೀರಿ. ನಂಗೆ ಯಾರೂ ಇಲ್ಲ, ದಿಕ್ಕದಾಕಿತ್ರೇ ಇಲ್ಲ ಅಂತ ಮಾಡಿದ್ದೆ. ನೀವಿಬ್ಬರು ಬಂದ್ರಲ್ಲ, ಹೆಂಗಿದ್ದೀಯ ಅಂತ ಒಂದು ಸ್ವಲ್ಪ ಕೇಳ್ರಲ್ಲ, ನನ್ನ ಜೀವಿರೋ ತನಕ ನಾ ಅದನ್ನು ಮರೆಯಲ್ಲ ಪಾರ್ವತಕ್ಕ. ಸೀತಕ್ಕ, ನನ್ನ ಜೀವಿರೋ ತನಕ ನಾ ಮರೆಯಲ್ಲ. ಅಲ್ಲಿ ಅಂತ ತಿಳ್ಕೊಂಡಿ ಪ್ರೇಮ, ನಿನ್ನ ಮನಸ್ಸಿಗೆ ನಿಂಗೆ ಮಾತ್ರ ಬೇಜಾರಾಗಿದ್ದ ಅಂತಾನ? ಸೀತಾ ಪಾಪ ಕಣ್ಣಲ್ಲಿ ನೀರು ಹಾಕ್ತು ನಾನು ಮನೆಗೆ ಬಂದಾಗ, ಅದಕ್ಕೆ ಹಿಂಗೆ ಆಗಬಾರ್ದಿತ್ತು, ಬರೀ ಗೋಳಾಡೋದೇ ಆತಲ್ಲ ಅಂತ. ನೆರೆಹೊರೆ ಅನ್ನೋದೊಂದು ಏನು ಉಳಿತೆ? ನಾವೇನು ಸುಖ ಕಷ್ಟ ಕಾಣದೇ ಇದ್ದಾರೋ ಅಂತ ಮಾಡಿಯಾ? ಅದರಲ್ಲೊಂದು ಹೆಚ್ಚಿಗಾರಿಕೆ ಏನಲ್ಲ. ನೀ ಅಂತ ಈ ಕೆಲ್ಸಕ್ಕೆ ಹೋಗ್ಬೇಕಾನ? ಹೊಲ್ಡು ನಾವು ಹೋಗ್ತೀವಿ, ಹಂಗೆ ಹೋತೀಯೇನ ಅಂತಲೇ ನಾವು ಹೊತ್ತೊಣಕ್ಕೆ ಬಂದಿದ್ದು. ನೀವು ಹೊಲ್ಡು. ಒಂದು ಲೋಟ ಕುಡಿಯೋಕ್ಕೆ ಕಾಸ್ತೀನಿ ಪಾರ್ವತಕ್ಕ, ಕೂತ್ಕೊಳ್ಳಿ. ಪ್ರೇಮ, ಕುಡಿಯೋಕ್ಕೂ ಬೇಡ, ಎಂಥದ್ದು ಬೇಡ, ಬರ್ತೀನಿ. ಅದಕ್ಕಾಗಿ ಇನ್ನೊಂದು ದಿವ್ಸ ಬರ್ತೀನಿ, ನೀ ಕೆಲ್ಸಕ್ಕೆ ಹೊರಡ, ನಾವು ಹೊಳ್ತೀವಿ.